ನಮಸ್ಕಾರ. ನನ್ನ ಹೆಸರು ದಿನೇಶ್ ಅಂತ. ಅರ್ಜಿಯನ್ನು ವಿಠಲ್ ಅಂತ ಕರೀತಾರೆ. ನನಗೆ 55 ವರ್ಷ. ನಾನು ಅಡುಗೆ ಕೆಲಸ ಮಾಡ್ತೀನಿ. ಅನ್ನಪೂರ್ಣೇಶ್ವರಿ ಕ್ಯಾಟ್ರರ್ಸ್ ಅಂತ ಅಡುಗೆ ಕಾಂಟ್ರಾಕ್ಟ್. ನಾನೇ ನನ್ನ ವೈಫ್ ಇಬ್ಬರು ಸೇರಿ ಅಡುಗೆ ಕೆಲಸ ಮಾಡ್ತೀವಿ. ನಾನು ಶುಗರಿಗೆ ಮೊದಲು ಇಂಗ್ಲೀಷ್ ಮೆಡಿಸನ್ ತಗೋತಿದ್ದೆ. ಯಾವಾಗಲೂ ನಂದು ಇಂಗ್ಲೀಷ್ ಮೆಡಿಸನು ನಾನು ಬೆಳಗ್ಗೆ 30, ಮಧ್ಯಾಹ್ನ 30, ರಾತ್ರಿ 40 ತಗೊಳ್ತಿದ್ದೆ. ಆದರೂ ನಂದು HbA1c 12 ಇರೋದು. ಯಾವಾಗ ಖಾಲಿ ಹೊಟ್ಟೆಲಿ ಚೆಕ್ ಮಾಡಿದ್ರು 300, 320 ಇರೋದು. ಊಟ ಆದ್ಮೇಲೆ ಚೆಕ್ ಮಾಡಿದ್ರೆ 400, 450 ಯಾವಾಗಲೂ ಇರೋದು. ನನಗೆ ಲಾಸ್ಟ್ ಫೈನಲ್ ಸ್ಟೇಜು ಇನ್ನೇನು ಕೊಡೋಕ್ಕೆ ಇನ್ಸುಲಿನ್ ಇಲ್ಲ ಅಂತೇಳಿ ನನಗೆ ಕನ್ಸಲ್ಟ್ ಮಾಡಿ ನಂಗೆ ಇಂಜೆಕ್ಷನ್ಗಳು ಕೊಟ್ಟಿದ್ದು ತಗೊಳ್ತಾ ಇದ್ದೆ. ಆ ರೀತಿ ಬೆಳಿಗ್ಗೆ 2 ಟ್ಯಾಬ್ಲೆಟು, ಮಧ್ಯಾಹ್ನ 2 ಟ್ಯಾಬ್ಲೆಟ್ ತಗೋತಿದ್ದೆ. ಆಮೇಲೆ ನನ್ನ ಮಗ BBBಲಿ ಮೆಂಬರ್ ಆಗಿದ್ದ. ಅವನ ಕಡೆಯಿಂದ ಡಾಕ್ಟರ್ ಪೂರ್ಣಿಮಾ ಪವನಶ್ರೀ ಆಯುರ್ವೇದಿಕ್ ಸೆಂಟರ್ ಅವ್ರಿಗೆ ಪರಿಚಯ ಮಾಡಿಸ್ತಾ ಅವ್ರ ಹತ್ರ ಕರ್ಕೊಂಡೋದ ನನ್ನನ್ನು. ನಾನು ಸುಮಾರು 14-15 ವರ್ಷದಿಂದ ತಗೋತಾ ಇದ್ದೆ. ನನಗೆ ಯಾವತ್ತೂ ಶುಗರ್ ಕಮ್ಮಿ ಆಗಿದ್ದೆ ನಂಗೆ ಗೊತ್ತಿಲ್ಲ. ನಾನು ಇನ್ನು ಶುಗರ್ ಕಮ್ಮಿ ಆಗಲ್ಲ ಅಂತ ಮನಸ್ಸಿಗೆ ನಿರ್ಧಾರ ಮಾಡ್ಕೊಂಡಾಗಿತ್ತು. ಆದ್ರೆ ನನ್ನ ಮಗನ ಕಡೆಯಿಂದ ನಾನು ಪರಿಚಯ ಆದಮೇಲೆ ಅವ್ರ ಹತ್ರ ಕರ್ಕೊಂಡೋಗಿ ನನಗೇನು ಹೇಳಲಿಲ್ಲ. ಅವ್ನು ಸುಮ್ಮನೆ ಬಾಂದ್ ಕರ್ಕೊಂಡೋಗಿದ್ದ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಪರಿಚಯ ಮಾಡಿಸಿ ನನಗೆ ಟ್ರೀಟ್ಮೆಂಟ್ ತೋರಿಸ್ತಾ ಅವ್ರು ನನಗೆ ಅವ್ರ ಫುಡ್ಗಳೆಲ್ಲ ಕೊಟ್ಟರು. ಮತ್ತು 2 ಟ್ಯಾಬ್ಲೆಟ್ ಬೆಳಿಗ್ಗೆ, ರಾತ್ರಿ 2 ಟ್ಯಾಬ್ಲೆಟು. ಒಂದು ಬೆಳಗ್ಗೆ ಒಂದು ಸಿರಪ್ಪು, ರಾತ್ರಿ ಒಂದು ಸಿರಪ್ ಕೊಟ್ಟಿದ್ದರು. ಆಮೇಲೆ ಇನ್ಸುಲಿನ್ನ 1 ವಾರಕ್ಕೇ ಮಧ್ಯಾಹ್ನದ ಕ್ಯಾನ್ಸಲ್ ಮಾಡಿದರು. ಮತ್ತೊಂದು ವೀಕ್ ಆದ ತಕ್ಷಣ ಬೆಳಗ್ಗೆ ಟ್ಯಾಬ್ಲೆಟ್ 2 ತಗೋತಿದ್ದೆ, ರಾತ್ರಿ 2 ಟ್ಯಾಬ್ಲೆಟ್ ಅದು ಸ್ಟಾಪ್ ಮಾಡಿಸಿದ್ರು. ಇವಾಗ ಸ್ಟಾರ್ಟಿಂಗೇ ನನಗೆ ಇಮ್ಮಿಡಿಯೇಟಾಗಿ ಯಾವಾಗಲೂ 200ಕ್ಕೆ ಬಂತು. ಸೆಕೆಂಡ್ ವೀಕಿಗೆ 170 ಬಂತು. ಆಮೇಲಿಂದ ಮತ್ತೆ 100ಕ್ಕೆ ಬಂತು ಒಂದೇ ಸಲ. ಆಮೇಲೆ ಭಯ ಆಯಿತು ನನಗೆ, ಶುಗರ್ ಲೋ ಆಗೋಯ್ತು. ತಕ್ಷಣ ಫೋನ್ ಮಾಡಿದೆ ಅವರಿಗೆ. ಅವ್ರನ್ನ ಮತ್ತೆ ನೀವು ಇಲ್ಲ ಸ್ವಲ್ಪ ನೀವು ಇನ್ಸುಲಿನ್ನ ಕಮ್ಮಿ ಮಾಡಿದ್ದೀರಾ, ಕಮ್ಮಿ ಮಾಡಿ ಅಂತ ಹೇಳಿದರು. ಮತ್ತು ಇನ್ಸುಲಿನ್ನ ಮಧ್ಯಾಹ್ನದಿಂದ ಕ್ಯಾನ್ಸಲ್ ಮಾಡಿಸಿದ್ರು. 3 ಟೈಮ್ ತೊಗೊಳಿದ್ನ 2 ಟೈಮಿಗೆ ಬಂದೆ. ಇವಾಗ ಅವ್ರ ಫುಡ್ಡೇ ತೊಗೊಳ್ತಾ ಇದ್ದೀನಿ ಕಂಪಲ್ಸರಿ. ನಾನು ಖಾಲಿ ಹೊಟ್ಟೆಲಿ 120ಇಂದ 160 ಇರುತ್ತೆ. ಊಟ ಆದಮೇಲೆ 180, 170 ಇರುತ್ತೆ ಯಾವಾಗಲೂ. ಈ ಥರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಪ್ರತಿ ತಿಂಗಳು 13,000 ರೂಪಾಯಿ ಆಗ್ತಿತ್ತು ಮೆಡಿಸನಿಗೆ, ಇಂಗ್ಲೀಷ್ ಮೆಡಿಸನಿಗೆ. ಈಗ ಆಯುರ್ವೇದಿಕ್ ತೊಳಕ್ಷೆ ಮಾಡಿದ ಮೇಲೆ 4,300 ರೂಪಾಯಿ ಆಗಿದೆ. ಪ್ಲಸ್ ಊಟದ್ದು ಸೇರಿ ಅವರೇ ಊಟ ಎಲ್ಲ ನಮ್ಗೆ ಪ್ರತಿಯೊಂದು ಫುಡ್ಗಳು ಕೊಡ್ತೀಯ ಪ್ಯಾಕೆಟ್ಗಳು. ಆ ಫುಡ್ಡು ಎಲ್ಲ ಕನ್ಸಿಡರ್ ಮಾಡಿ ನಮಗೆ 1/4 ಭಾಗಕ್ಕೆ ಬಂದಿದ್ದೀನಿ. 75 ಭಾಗ ನನಗೆ ಅಮೌಂಟ್ ಕಮ್ಮಿ ಆಗಿದೆ. ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿದೆ, ಸುಸ್ತಿಲ್ಲ, ಆರೋಗ್ಯವಾಗಿದ್ದೀನಿ. ಆರಾಮಾಗಿ 3 ಮಾಡಿ ಮೆಟ್ಲತ್ಕೊಂಬರ್ತೀನಿ. ಕಷ್ಟಪಟ್ಟಿಗೆ ಎಲ್ಲ ಕೆಲಸಗಳು ಮಾಡೋಕ್ಕೆ ತುಂಬ ಈಸಿ ಆಗ್ತಿದೆ ನನಗೆ. ಯಾವುದೇ ಅಡುಗೆ ಕೆಲಸ ಮಾಡೋಕ್ಕೂ ಸುಸ್ತು ಅಂತ ಆಗ್ತಾ ಇಲ್ಲ. ಇದು ಭಾಳ ಹೆಲ್ಪ್ ಆಗಿದೆ. ಎಲ್ಲರೂ ತಗೊಳ್ಳಿ ಅಂತ ನನ್ನ ಅನುಕೂಲ ಹೇಳ್ತಾ ಇದ್ದೀನಿ. ದಯವಿಟ್ಟು ಆಯುರ್ವೇದಿಕ್ ತಗೊಳ್ಳಿ. ನನಗೂ ತುಂಬ ಹೆಲ್ಪ್ ಆಗಿದೆ, ನಿಮಗೂ ಎಲ್ಲ ಒಳ್ಳೇದಾಗಲಿ ಅನ್ನೋ ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.